ಈ ಮೂಲಕ ನಾವು ಮಾಡಿದ್ದಲ್ಲ, ಟೆರರಿಸ್ಟ್ಗಳು ಮಾಡಿದ್ದು, ನಮ್ಗೇನ್ ಸಂಬಂಧ ಇಲ್ಲ ಅಂತ ಬಳಿಕ ಜಾರ್ಕೊಳ್ಳೋದು ಪಾಕಿಸ್ತಾನದ ಒಂದು ರೀತಿ ಅಘೋಷಿತ ಪಾಲಿಸಿ ಇದು ಬಹಳ ವರ್ಷಗಳಿಂದ. ಈಗ ಜಮ್ಮು ಕಾಶ್ಮೀರದ ನವಾಬಾದ್, ಬಕ್ಷಿನಗರ್, ಜಾನಿಪುರ್ ಸೇರಿದಂತೆ ಹಲವು ಕಡೆ ಕರ್ಫ್ಯೂ ಜಾರಿ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನಾ ಪಡೆಗಳನ್ನ ಈಗ ನಿಯೋಜನೆ ಮಾಡಲಾಗಿದೆ. ಹೇಳಿ ಕೇಳಿ ಇಡೀ ಕಾಶ್ಮೀರ ಕಣಿವೆ ಏನಿದೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ವಿಭಾಗಗಳು, ಜಮ್ಮು, ಕಾಶ್ಮೀರ್ ಮತ್ತು ಲೇ ಲಡಾಖ್. ಇದರಲ್ಲಿ ಜಮ್ಮು ಶಾಂತಿಯುತವಾಗಿರುತ್ತೆ ಸಾಮಾನ್ಯವಾಗಿ, ಲೇ ಲಡಾಖ್ ಕೂಡ ಅಲ್ಲಿ ಬುದ್ಧಿಸ್ಟ್ಗಳು ಜಾಸ್ತಿ ಇರುವಂತಹ ಪ್ರದೇಶ, ಅದು ಕೂಡ ಶಾಂತಿಯುತವಾಗಿರುತ್ತೆ. ಆದ್ರೆ ಈ ಭಯೋತ್ಪಾದಕ ಕ್ರಿಮಿಗಳು ಸೇರ್ಕೊಂಡಿರುವಂತಹ ಸೌತ್ ಕಾಶ್ಮೀರ್ ಏನಿದೆ, ಕಾಶ್ಮೀರ ವ್ಯಾಲಿ ಕಣಿವೆ ಪ್ರದೇಶ ಏನಿದೆ, ಇದು ಅತ್ಯಂತ ನಟೋರಿಯಸ್ ಭಯೋತ್ಪಾದನೆಗೆ. ಇಲ್ಲಿ ಹಲವು ಭಾಗಗಳಲ್ಲಿ ಈಗ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಬಹುಶಃ ಭಾರತ ಸರ್ಕಾರ ಅಲ್ಲಿ ಕೌಂಟರ್ ಆಪರೇಷನ್ಸ್ ಅನ್ನ ಶುರು ಮಾಡ್ತಾ ಇದೆ. ಹೀಗಾಗಿ ಬೇಕಾದಂತಹ ಎಲ್ಲ ಬಂದೋಬಸ್ತ್ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಚೆಕ್ ಪೋಸ್ಟ್ಗಳನ್ನ ಸೀಲ್ ಮಾಡಲಾಗಿದೆ, ಬಾರ್ಡರ್ ಸೀಲ್ ಮಾಡಲಾಗಿದೆ, ಎಲ್ಲ ಮೇನ್ ಗೇಟ್ಗಳನ್ನೆಲ್ಲ ಸೀಲ್ ಮಾಡಲಾಗಿದೆ. ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡಿ ಬಿಡ್ಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದು, ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧದ ಆಕ್ರೋಶ ಕಟ್ಟೆ ಹೊಡೆದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿ ಪಾಕಿಸ್ತಾನ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ನೇರವಾಗಿ ದಾಳಿ ಮಾಡೋಕೆ ಸಾಧ್ಯ ಇಲ್ಲದೆ ಈ ರೀತಿ ಭಯೋತ್ಪಾದಕರನ್ನ ಒಳನುಸುಳುವಿಕೆ ಮಾಡಿಸಿ ಆ ಮೂಲಕ ದಾಳಿಯನ್ನು ನಡೆಸುವಂಥದ್ದು ಪಾಕಿಸ್ತಾನದ ಘೋಷಿತ ಪಾಲಿಸಿ. ಯಾವ ರೀತಿ ಅಂತ ಹೇಳಿದ್ರೆ, ಭಯೋತ್ಪಾದಕರನ್ನ ಗಡಿಯಿಂದ ಒಳನುಸುಳೋಕೆ ಹೆಲ್ಪ್ ಮಾಡೋದು, ಅವರಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಕೊಡೋದು, ಮಿಲಿಟರಿ ಟ್ರೈನಿಂಗ್ ಕೊಡುತ್ತೆ ಪಾಕಿಸ್ತಾನ ಅಂತ ಹೇಳಿದ್ರೆ ಎಂಥ ರೋಗ್ ನೇಷನ್ ಅದು, ಎಂಥ ಮತಿಭ್ರಷ್ಟ ದೇಶ ಅದು ಅಂತ ಹೇಳಿ ಯೋಚನೆ ಮಾಡಬೇಕು. ಭಾರತದ ಗಡಿಭಾಗದಲ್ಲಿ ಪಾಕಿಸ್ತಾನದ ನೆಲದಲ್ಲಿ ಲಾಂಚ್ ಪ್ಯಾಡ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಈ ಭಯೋತ್ಪಾದಕರನ್ನ ಇಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರ ಫ್ಯಾಮಿಲಿಗೆ ದುಡ್ಡಿನ ಆಸೆಯನ್ನು ತೋರಿಸಿ, ಇವರಿಗೆ ಸ್ವರ್ಗದ ಆಸೆಯನ್ನು ತೋರಿಸಿ, ನೀವು ಬನ್ನಿ, ನೀವು ಆತ್ಮಾಹುತಿ ದಾಳಿ ಮಾಡಿ ಭಾರತದ ವಿರುದ್ಧ ಹೋರಾಡಿದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ 10 ಕನ್ಯೆಯರು ಸಿಗ್ತಾರೆ, ಈ ರೀತಿಯೆಲ್ಲ ಅವರಿಗೆ ಅವ್ರನ್ನ ಮತಿಭ್ರಷ್ಟರನ್ನಾಗಿ ಮಾಡಿ, ಮತಾಂಧರನ್ನಾಗಿ ಮಾಡಿ ಭಾರತದ ವಿರುದ್ಧ ದಾಳಿಗೆ ಅವ್ರನ್ನ ಕಳಿಸ್ಕೊಡ್ಲಾಗತ್ತೆ. ಇದು ಒಂಥರ ಆಯ್ತು. ಅದು ಕಳಿಸ್ಕೊಡೋದು ಹೇಗೆ? ಅದು ಕೂಡ ಪಾಕಿಸ್ತಾನದ ISI, ಅಲ್ಲಿನ ಇಂಟೆಲಿಜೆನ್ಸ್ ಏನಿದೆ ಸರ್ವಿಸಸ್, ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ISI, ಅವರು ಮತ್ತು ಪಾಕಿಸ್ತಾನದ ಸೇನೆ ಸೇರ್ಕೊಂಡು ಈ ಭಯೋತ್ಪಾದಕರನ್ನ ಪ್ರಿಪೇರ್ ಮಾಡಿ ಭಾರತದ ಗಡಿಯಲ್ಲಿ ಬಂದು ನುಸುಳೋಕೆ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಗಡಿಯ ಬೇರೆ ಭಾಗದಲ್ಲಿ ಭಾರತದ ಸೈನಿಕರ ಮೇಲೆ ಫೈರ್ ಮಾಡ್ತಾರೆ ಪಾಕಿಸ್ತಾನದವರು, ಗಮನವನ್ನು ಆ ಕಡೆ ಸೆಳೀತಾರೆ, ಮತ್ತೊಂದು ಕಡೆಯಿಂದ ಭಯೋತ್ಪಾದಕರನ್ನ ಕಾಶ್ಮೀರ ಕಣಿವೆಯೊಳಗೆ ಬಿಡ್ತಾರೆ. ಈ ರೀತಿಯಾಗಿ ಅಲ್ಲಿ ಈ ರೀತಿ ಒಳನುಸುಳುವಿಕೆ ಆಗುತ್ತೆ. ಯಾಕೆ ಬೇಲಿ ಇರಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಕೆಲವೊಂದಷ್ಟು ಕಡೆಗಳಲ್ಲಿ ಬೇಲಿ ಹಾಕಲು ಸಾಧ್ಯವಿಲ್ಲದಂಥ ಪ್ರದೇಶ ಇದೆ. ಈಗ ಸಮತಟ್ಟಾದ ಭೂಮಿಯಲ್ಲಾದ್ರೆ ಬೇಲಿ ಹಾಕಿ ನಮ್ಮ ಜಾಗ ಅದು, ನಿಮ್ಮ ಜಾಗ ಇದು ಅಂತ ಹೇಳ್ಬೋದು. ಆದರೆ ಲೈನ್ ಆಫ್ ಕಂಟ್ರೋಲ್ ಏನಿದೆ LOC, ಅಲ್ಲಿ ಹಲವಾರು ಕಡೆ ಪಾಕಿಸ್ತಾನ ಯಾವುದು ಭಾರತ ಯಾವುದು ಅಂತ ಹೇಳಿ ಮಾರ್ಕ್ ಮಾಡೋಕೆ ಅಲ್ಲಿ ನೈಸರ್ಗಿಕವಾಗಿ ಕೆಲವೊಂದಷ್ಟು ಸವಾಲುಗಳಿದೆ. ಕೆಲವು ಕಡೆ ಕಲ್ಲು ಬಂಡೆಗಳಿದಾವೆ, ಎತ್ತರದ್ದು ಗುಡ್ಡಗಳಿದಾವೆ, ಕೆಲವು ಕಡೆ ನದಿಗಳು ಹರಿಯುತ್ತೆ. ಹೀಗಾಗಿ ಅಲ್ಲಿ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಲೈನ್ ಇದೆ ಅಂತ ಹೇಳಕ್ಕಾಗಲ್ಲ. ಅವನು ಅಂದಾಜಿನ ಗಡಿ ಅವೆಲ್ಲವೂ ಕೂಡ ಲೈನ್ ಆಫ್ ಕಂಟ್ರೋಲ್ನಲ್ಲಿ. ಅಲ್ಲಿ ಅಂಥ ಜಾಗಗಳನ್ನ ಬಳಸ್ಕೊಂಡು ಪ್ರಾಕೃತಿಕವಾಗಿ ತುಂಬಾ ಚಾಲೆಂಜಸ್ ಇರುವಂತಹ, ಪ್ಯಾಟ್ರೋಲಿಂಗ್ ಮಾಡಿ ಗಸ್ತು ತಿರುಗೋಕೆ ನೈಸರ್ಗಿಕವಾಗಿ ಸಾಕಷ್ಟು ಚಾಲೆಂಜ್ ಇರುವಂತಹ ಜಾಗಗಳಲ್ಲಿ ಅವರು ಭಾರತದ ಒಳಕ್ಕೆ ನುಸುಳೋಕೆ ಅವರಿಗೆ ಅವಕಾಶವನ್ನ ಮಾಡ್ಕೊಳ್ತಾರೆ, ನುಗ್ಗುತ್ತಾರೆ. ಇಲ್ಲಿಗೆ ಬಂದ್ಮೇಲೆ ಇನ್ನೊಂದು ಸ್ಟ್ರಾಟಜಿ, ಒಂದು ಭಾರತದ ಒಳಕ್ಕೆ ನುಸುಳೋದು ಒಂದು ಸ್ಟ್ರಾಟಜಿ ಆದ್ರೆ, ಮತ್ತೊಂದು ಸ್ಟ್ರಾಟಜಿ ಕಾಶ್ಮೀರಿ ಯುವಕರನ್ನ ಬ್ರೈನ್ ವಾಶ್ ಮಾಡುವಂಥದ್ದು. ಕಾಶ್ಮೀರಿ ಯುವಕರನ್ನ ಬ್ರೈನ್ ವಾಶ್ ಮಾಡಿ ನಮ್ಮ ದೇಶದ ಯುವ ಜನತೆ, ಕಾಶ್ಮೀರದ ಯುವಕರು ಕೂಡ ಅವರನ್ನೇ ಮನ ಪರಿವರ್ತನೆ ಮಾಡಿ, ನೋಡಿ ಭಾರತ ಬೇರೆ ಕಾಶ್ಮೀರ ಬೇರೆ, ಭಾರತೀಯರು ನಿಮ್ಮನ್ನ ಒತ್ತಾಯವಾಗಿ ಇಟ್ಕೊಂಡಿದ್ದಾರೆ, ಕಾಶ್ಮೀರ ಸ್ವತಂತ್ರ ದೇಶ ಆಗಬೇಕು, ಕಾಶ್ಮೀರ ಉದ್ಧಾರ ಆಗಬೇಕು ಅಂದ್ರೆ ನೀವು ಭಾರತದಿಂದ ಹೊರಗೆ ಬರಬೇಕು ಅಂತೆಲ್ಲ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಕಾಶ್ಮೀರಿ ಯುವಕರನ್ನ ಅವ್ರ ಕಡೆ ಸೇರಿಸ್ಕೋತಾರೆ. ಒಂದಷ್ಟು ಜನನ್ನ ಅವರನ್ನ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕೂಡ ಮಿಲಿಟೆಂಟ್ ಅನ್ನಾಗಿ ಮಾಡಿ, ಭಯೋತ್ಪಾದಕರನ್ನಾಗಿ ಮಾಡಿ ನಮ್ಮದೇ ಯುವಕರನ್ನ ನಮ್ಮ ಮೇಲೆ ಚೂ ಬಿಡ್ತಾರೆ. ಅದು ಕೆಲವಾರು ಸಂದರ್ಭಗಳಲ್ಲಿ ಕಲ್ಲು ತೂರಾಟದ ರೂಪದಲ್ಲಿರುತ್ತೆ. ನಮ್ಮ ಸೈನಿಕರ ಮೇಲೆ ಕಾಶ್ಮೀರಿ ಯುವಕರು ಪಾಕಿಸ್ತಾನದ ಬಾವುಟ ಹಿಡ್ಕೊಂಡು ಬಂದು ಕಲ್ಲು ತೂರಾಟ ಮಾಡ್ತಾರೆ. ಇನ್ನೂ ಕೆಲವು ಕಡೆ ಫೈರಿಂಗ್ ನಡೆಯುತ್ತೆ. ಇನ್ನೂ ಕೆಲವು ಕಡೆ ಕೆಲವೊಂದಷ್ಟು ತೀವ್ರವಾದ ಭಯೋತ್ಪಾದನಾ ದಾಳಿಗಳಾದಂತಹ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಮಟ್ಟಿಗಿನ ಬ್ಲಾಸ್ಟ್ ಇತ್ಯಾದಿಗಳನ್ನ ನಡೆಸಲಾಗುತ್ತೆ. ಇದು ಪ್ಯಾಟ್ರನ್ ಪಾಕಿಸ್ತಾನ ಯಾವ ರೀತಿ ಭಾರತದ ಮೇಲೆ ದಾಳಿಗಳನ್ನ ನಡೆಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ.